ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಿಥುನ ರಾಶಿಯಲ್ಲಿರ್ತಕ್ಕಂತಹ ಮಹಿಳೆಯರ ಗುಣ ಸ್ವಭಾವ ಅದ್ಭುತವಾಗಿರುತ್ತೆ. ಅವರು ಬಹಳಷ್ಟು ಯಶಸ್ಸನ್ನು ಪಡೆದುಕೊಳ್ಳುವಂತಹ ಒಂದು ಬುದ್ಧಿವಂತ ವ್ಯಕ್ತಿಗಳಾಗಿರ್ತಾರೆ. ನೀವು ಕೇಳಿದಂತೆ ಹಲವಾರು ಮಿಥುನ ರಾಶಿಯವರ ಗುಣ ಸ್ವಭಾವ ಮನಸ್ಸಿಗೆ ಅಚ್ಚರಿಯನ್ನು ಮೂಡಿಸುತ್ತದೆ. ಅವರು ಖಂಡಿತವಾಗಿ ಸೌಂದರ್ಯದಲ್ಲೂ ಕೂಡ ವಿಶೇಷತೆಯನ್ನು ಹೊಂದಿರುವಂತಹ ಗುಣವುಳ್ಳವರಾಗಿರ್ತಾರೆ. ಮಿಥುನ ರಾಶಿಯವರ ಮಹಿಳೆಯರ ಸ್ವಭಾವ ಅದ್ಭುತವಾಗಿರೋದ್ರಿಂದ ಅವರನ್ನು ಯಾವುದೇ ಹುಡುಗ ನೋಡಿದರೂ ಕೂಡ ಅವರಿಗೆ ಆಕರ್ಷಿತರಾಗೋದ್ರಲ್ಲಿ ಯಾವುದೇ ಒಂದು ವಿಶೇಷವಾದ ಸಂದರ್ಭ ಅಂತ ಬಹುದು. ಒಟ್ಟಾರೆಯಾಗಿ ರಾಶಿ ಚಕ್ರದವರ ಜೀವನದಲ್ಲಿ ಜರುಗುವಂತಹ ವಿಶೇಷವಾದ ಸಮಯ ಇದಾಗಿದ್ದು, ಈ ರಾಶಿ ಚಕ್ರದವರಿಗೆ ಒಬ್ಬ ವಿಶೇಷವಾದ ವ್ಯಕ್ತಿಯ ಆಗಮನ ಖಂಡಿತವಾಗಿ ಇವರ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ಮಿಥುನ ರಾಶಿಯವರು ಮೂಲತಃ ವಿಶೇಷವಾದ ವ್ಯಕ್ತಿಯವರು. ಸಹಜವಾಗಿ ಚುರುಕು ಬುದ್ಧಿವಂತಿಕೆ ಮತ್ತು ಮಾತಿನ ಚಾತುರ್ಯ ಹೊಂದಿರುವಂತವರು. ಯಾವ ಪರಿಸ್ಥಿತಿಯಲ್ಲಾದರೂ ತಕ್ಷಣ ಅರ್ಥ ಮಾಡಿಕೊಳ್ಳುವಂತಹ ಮನಸ್ಸು, ಯಾವಾಗಲೂ ಕೂಡ ಚಲನೆಯಲ್ಲಿರುವಂತಹ ಹೊಸ ವಿಚಾರ, ಹೊಸ ಆಲೋಚನೆ, ಹೊಸ ಅವಕಾಶಗಳನ್ನು ಹುಡುಕುತ್ತಾ ಇರುತ್ತಾರೆ. ಯಾವ ಪರಿಸ್ಥಿತಿಯಲ್ಲಾದರೂ ಕೂಡ ತಕ್ಷಣ ಅರ್ಥ ಮಾಡಿಕೊಂಡು ಹೊಂದುವಂತಹ ಶಕ್ತಿಯನ್ನ ಅವರು ದೊಡ್ಡ ಆಸ್ತಿಯಾಗಿ ಮಾಡಿಕೊಂಡಿರ್ತಾರೆ. ಜನರ ಜೊತೆ ಬೆರೆಯೋದು, ಮಾತನಾಡೋದು ಮತ್ತು ಸಂಪರ್ಕ ಬೆಳೆಸೋದು ಇವರಿಗೆ ಸಹಜವಾದ ಗುಣ. ಒಮ್ಮೆ ವಿಶ್ವಾಸ ಬಂದರೆ ಮಿಥುನ ರಾಶಿಯವರು ಅಚ್ಚುಮೆಚ್ಚಿನ ಒಂದು ಸ್ನೇಹಿತರನ್ನ ಬರಮಾಡಿಕೊಳ್ತಾರೆ. ಬುದ್ಧಿವಂತ ಸಲಹೆಗಾರರು ಆಗಿರ್ತಾರೆ. ಆದರೆ ಈ ಒಂದು ಜೀವನದಲ್ಲಿ ವಿಶೇಷವಾದ ವ್ಯಕ್ತಿಗಳ ಆಗಮನ ಖಂಡಿತವಾಗಿ ಇವರ ಬದುಕನ್ನು ಅಚ್ಚರಿಗೊಳಿಸೋದು ಖಂಡಿತವಾಗಿರುತ್ತೆ. ಯಾವುದೇ ರೀತಿಯ ತೊಂದರೆಗೆ ಸಿಲುಕಿದಾಗ, ನಿರ್ಧಾರ ತೆಗೆದುಕೊಳ್ಳುವಾಗ ವಿಫಲರಾದಾಗ ಈ ರಾಶಿಯ ವ್ಯಕ್ತಿಗಳಿಗೆ ಹೊಸ ವ್ಯಕ್ತಿಗಳ ಆಗಮನ ಖಂಡಿತವಾಗಿ ಜೀವನದಲ್ಲಿ ಆಶ್ಚರ್ಯಚಕಿತರನ್ನಾಗಿಸುತ್ತದೆ. ಎಲ್ಲ ಸಮಸ್ಯೆಗಳಿಂದ ಪರಿಹಾರವನ್ನು ತಂದುಕೊಡುತ್ತೆ. ಒಟ್ಟಾರೆಯಾಗಿ ಮಿಥುನ ರಾಶಿಯವರ ಜೀವನದಲ್ಲಿ ಕಷ್ಟಗಳು ಹೆಚ್ಚಾಗಿ ಮನಸ್ಸಿನ ಮಟ್ಟದಲ್ಲಿ ಬರುತ್ತದೆ. ಒಂದೇ ಸಮಯದಲ್ಲಿ ಹಲವಾರು ಯೋಚನೆಗಳು, ಗೊಂದಲ, ನಿರ್ಧಾರ ಕೈಗೊಳ್ಳುವಲ್ಲಿ ತಡ, ಇವೆಲ್ಲ ಇವರನ್ನ ಕಾಡುತ್ತವೆ. ಕೆಲವೊಮ್ಮೆ ಹೆಚ್ಚು ಮಾತನಾಡಿ ತಪ್ಪಾಗಿ ಅರ್ಥವಾಗೋದು ಅಥವಾ ಅತಿಯಾದ ನಂಬಿಕೆಯಿಂದ ಮೋಸ ಹೋಗೋದು ಕೂಡ ಸಂಭವಿಸುತ್ತದೆ. ಆದರೆ ಈ ಕಷ್ಟಗಳು ಇವರನ್ನ ಮುರಿಯೋದಕ್ಕಿಂತ ಹೆಚ್ಚು ಬುದ್ಧಿವಂತರನ್ನಾಗಿ ಮಾಡ್ತಾ ಹೋಗುತ್ತೆ. ಮಿಥುನ ರಾಶಿಯವರ ವಿಶೇಷತೆ ಎಂದರೆ ಇವರು ಹೆಚ್ಚು ದಿನ ದುಃಖದಲ್ಲಿ ಇರೋದಿಲ್ಲ. ಒಂದು ಬಾರಿ ನೋವಾದರೂ ಅದರಿಂದ ಕಲಿತ ಪಾಠ ಮುಂದಕ್ಕೆ ಸಾಗುವಂತಹ ಶಕ್ತಿ ಇವರಲ್ಲಿ ಇರುತ್ತದೆ. ಬಿದ್ದ ತಕ್ಷಣ ಎದ್ದು ನಿಲ್ಲುವಂತಹ ಮನೋಬಲ ಇವರಿಗೆ ದೇವರು ಕೊಟ್ಟ ಅತ್ಯುತ್ತಮವಾದ ವರದಾನವಾಗಿದೆ. ಕಷ್ಟದ ಸಮಯದಲ್ಲಿ ಇವರ ಬುದ್ಧಿ ತೀಕ್ಷ್ಣವಾಗಿರುತ್ತದೆ, ಮೌನ ಮಾತಾಗಿರುತ್ತದೆ, ಆದರೆ ಯೋಚನೆ ಗಟ್ಟಿಯಾಗಿರುತ್ತದೆ. ಇದೇ ಕಾರಣಕ್ಕೆ ಮಿಥುನ ರಾಶಿಯವರ ಜೀವನದಲ್ಲಿ ಮರು ಹೊಸ ಒಂದು ಪ್ರಾರಂಭವಾಗಿರುತ್ತದೆ. ಖಂಡಿತ ಒಟ್ಟಾರೆಯಾಗಿ ಮಿಥುನ ರಾಶಿಯ ಮಹಿಳೆಯರು ಬಲಿಷ್ಠರಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ. ಎಲ್ಲಾ ರೀತಿಯ ತೊಂದರೆಗಳನ್ನ ವಿಶೇಷವಾಗಿ ದೂರ ಮಾಡಿಕೊಳ್ಳುವಂತಹ ಮನಸ್ಥಿತಿಯನ್ನ ಹೊಂದಿರ್ತಾರೆ. ಪುರುಷರೇ ಆಗಿರಬಹುದು, ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವರು ಬಹಳಷ್ಟು ಸೌಂದರ್ಯ ಬಗ್ಗೆ ಯೋಚನೆ ಮಾಡ್ತಾರೆ ಮತ್ತು ಯಾವುದೇ ಒಂದು ವಿಶೇಷವಾದ ಸಂದರ್ಭದಲ್ಲಿ ಅವರ ಮಾತುಗಳು ಬೇರೆಯವರ ಮನಸ್ಸಿನಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನ ದೂರ ಮಾಡುತ್ತೆ. ಈ ಸಮಯದಲ್ಲಿ ಇವರಿಗೆ ಸಮಸ್ಯೆಗಳು ಪರಿಹಾರ ಮಾಡಿಕೊಂಡು ಮುಂದಕ್ಕೆ ಸಾಗುವಂತಹ ವಿಶೇಷವಾದ ಶಕ್ತಿ ಸಾಮರ್ಥ್ಯ ಇರೋದ್ರಿಂದ ಜೀವನದಲ್ಲಿ ಸಮಸ್ಯೆಗಳಿಗಿಂತ ಭಾವನೆಗಳಿಗೆ ಬುದ್ಧಿಯಿಂದ ಪರಿಹಾರ ಹುಡುಕುತ್ತಾರೆ. ಮಾತನಾಡೋದು, ಕೇಳಿ ತಿಳಿದುಕೊಳ್ಳೋದು, ಮಾರ್ಗವನ್ನ ಹುಡುಕೋದು ಇವರ ಶೈಲಿ ಆಗಿರುತ್ತೆ. ಒಬ್ಬ ಒಳ್ಳೆಯ ಸ್ನೇಹಿತ, ಗುರು ಅಥವಾ ಮಾರ್ಗದರ್ಶಿ ಸಿಕ್ಕರೆ ಇವರ ಜೀವನವೇ ಬದಲಾಗುತ್ತದೆ. ಧ್ಯಾನ, ಬರವಣಿಗೆ, ಓದು ಇವುಗಳು ಇವರ ಮನಸ್ಸನ್ನ ಶಾಂತಗೊಳಿಸಿ ಸರಿಯಾದ ನಿರ್ಧಾರಕ್ಕೆ ಸಹಾಯ ಮಾಡುತ್ತದೆ. ಒಂದು ಸಮಯಕ್ಕೆ ಒಂದು ಕೆಲಸ ಎಂಬ ನಿಯಮ ಪಾಲಿಸಿದರೆ ಇವರ ಸಮಸ್ಯೆಗಳೇ ಅವಕಾಶಗಳಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಮಿಥುನ ರಾಶಿಯವರ ಯಶಸ್ಸಿನ ದಾರಿ ಸುಲಭವಾಗಿರಲಿಲ್ಲ. ಮಿಥುನ ರಾಶಿಯವರ ಯಶಸ್ಸಿನ ದಾರಿ ಸರಳ ರೇಖೆ ಅಲ್ಲ, ಅದು ತಿರುವುಗಳಿಂದ ತುಂಬಿರುವಂತಹ ಸಮಯ. ಆದರೆ ಪ್ರತಿಯೊಂದು ತಿರುವು ಕೂಡ ಇವರಿಗೆ ಹೊಸ ಪಾಠ ಕಲಿಸುತ್ತದೆ. ಸಂವಹನ, ಮೀಡಿಯಾ, ಬರವಣಿಗೆ, ಮಾರ್ಕೆಟಿಂಗ್, ವ್ಯಾಪಾರ, ಬೋಧನೆ ಯಾವುದೇ ಕ್ಷೇತ್ರದಲ್ಲಿ ಇದ್ರೂ ಕೂಡ ಮಿಥುನ ರಾಶಿಯವರು ದೊಡ್ಡ ಮಟ್ಟದ ಸಾಧನೆ ಮಾಡುವಂತಹ ವ್ಯಕ್ತಿತ್ವ ಉಳ್ಳವರು. ತಾಳ್ಮೆ ಮತ್ತು ಸ್ಥಿರತೆ ಸೇರಿಕೊಂಡ ತಕ್ಷಣದಿಂದ ಇವರ ಜೀವನದಲ್ಲಿ ವೇಗವಾಗಿ ಬದಲಾವಣೆ ಕಂಡು ಬರ್ತದೆ. ಒಟ್ಟಾರೆ ಈ ರಾಶಿಯವರಿಗೆ ಇನ್ನು ಮುಂದೆ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಕ್ಷಣವನ್ನ ಇವರು ವಿಶೇಷತೆಯಿಂದ ನೋಡ್ತಾರೆ ಮತ್ತು ಕಷ್ಟಗಳಿಂದ ಹೊರಬರುವಂತಹ ಮಾರ್ಗವನ್ನ ಖಂಡಿತವಾಗಿ ಕಂಡುಕೊಳ್ತಾರೆ. ಮಿಥುನ ರಾಶಿಯವರು ಗಾಳಿಯಂತೆ ಕಾಣದಿದ್ದರೂ ಅವರ ಪ್ರಭಾವ ಎಲ್ಲೆಡೆ ಇರುತ್ತದೆ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಬುದ್ಧಿ ಮತ್ತು ಮಾತಿನ ಶಕ್ತಿಯಿಂದ ಎಲ್ಲವನ್ನ ಜಯಿಸುವಂತಹ ಸಾಮರ್ಥ್ಯ ಇವರಲ್ಲಿ ಸರಿಯಾದ ರೀತಿಯಲ್ಲಿ ಸರಿಯಾದ ಆಯ್ಕೆಯ ದಾರಿ ಮಾಡುತ್ತಾರೆ. ಮಿಥುನ ರಾಶಿಯವರು ಯಶಸ್ಸಿಗೆ ಇವರಿಗೆ ಪ್ರೇರಣೆ ಆಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಇವರು ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ಭಗವಂತನ ಆಶೀರ್ವಾದದ ಕೃಪೆಯಾಗಿರುತ್ತೆ. ಖಂಡಿತವಾಗಿ ಸಮಯ ಗುರು ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಅನುಗ್ರಹ ಇವರ ಜೀವನದ ಬಾಳಿನ ದಿಕ್ಕನ್ನು ಬದಲಾಯಿಸುತ್ತದೆ. ಇವರ ಜೀವನಕ್ಕೆ ಹೊಸ ವ್ಯಕ್ತಿಯ ಆಗಮನ ಖಂಡಿತವಾಗಿ ಇವರ ಜೀವನದಲ್ಲಿ ಇರ್ತಕ್ಕಂಥ ಅಡೆತಡೆಗಳು, ತೊಂದರೆಗಳು, ಶತ್ರುಗಳ ಕಾಟಗಳು ಎಲ್ಲವನ್ನ ನಿವಾರಣೆ ಮಾಡೋದಕ್ಕೆ ಒಬ್ಬ ಹೊಸ ವಿಶೇಷವಾದ ವ್ಯಕ್ತಿ ಆಗಮನವಾಗ್ತಿದ್ದಾರೆ.
ಆ ವ್ಯಕ್ತಿಯ ಹೆಸರು H ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ಖಂಡಿತವಾಗಿ ಸ್ನೇಹಿತರೆ, ನಾವು ಮಾತನಾಡುತ್ತಿರುವಂತಹ ವಿಷಯ ಮಿಥುನ ರಾಶಿಯವರಿಗೆ ಬಹಳ ವಿಶೇಷ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಕೂಡ ಮಿಥುನ ರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಜೀವನದಲ್ಲಿ ಏನೋ ಒಂದು ಖಾಲಿತನ, ಅಸ್ಪಷ್ಟತೆ, ಗೊಂದಲ ಅನುಭವಿಸುತ್ತಿದ್ದರೆ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಏಕೆಂದರೆ ಮಿಥುನ ರಾಶಿಯವರ ಜೀವನದಲ್ಲಿ ಶೀಘ್ರದಲ್ಲೇ H ಅಕ್ಷರದಿಂದ ಆರಂಭವಾಗುವ ಒಬ್ಬ ಹೊಸ ವ್ಯಕ್ತಿಯ ಆಗಮನ ಇವರ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಶಕ್ತಿ ಹೊಂದಿರುತ್ತದೆ. ಖಂಡಿತವಾಗಿ ಮಿಥುನ ರಾಶಿಯವರ ಈಗಿನ ಮನಸ್ಥಿತಿ ಇನ್ನು ಹಲವಾರು ರೀತಿಯ ತೊಂದರೆಗಳನ್ನು ಎದುರಿಸುತ್ತಿರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಕೂಡ ದೊಡ್ಡದಾದಂತಹ ಮರವು ಮತ್ತು ಯೋಚನೆಗಳನ್ನು ಮಾಡ್ತಿದ್ದಾರೆ. ಇವರು ಎಲ್ಲವನ್ನ ದೂರ ಮಾಡಿ ಮತ್ತೆ ಮರು ಎದ್ದು ನಿಲ್ಲುವಂತಹ ಸಮಯ ಇವಾಗ ಬರುತ್ತಿದೆ. ಮಿಥುನ ರಾಶಿಯವರು ಇತ್ತೀಚೆಗೆ ಒಂದೇ ಮಾತನ್ನ ಮೌನವಾಗಿ ಯೋಚಿಸ್ತಾ ಇದ್ದಾರೆ. ನಾನು ಎಲ್ಲವನ್ನ ಪ್ರಯತ್ನಿಸ್ತಾ ಇದ್ದೇನೆ, ಆದರೆ ಏನೋ ಒಂದು ಕೊರತೆ ಇದೆ. ಹೊರಗಿನಿಂದ ನೋಡಿದರೆ ನಗುತ್ತಿರುತ್ತಾರೆ, ಆದರೆ ಒಳಗೆ ಒಂದು ಹೋರಾಟ ಯುದ್ಧ ನಡೆಯುತ್ತಿರುತ್ತದೆ. ನಂಬಿದವರು ದೂರವಾದ ನೋವು, ಅವಕಾಶ ಸಿಕ್ಕು ಕೈಜಾರಿ ಹೋದ ಬೇಸರ ಮತ್ತು ನನ್ನ ಮೌಲ್ಯವನ್ನ ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ. ಈ ಹಂತದಲ್ಲೇ ಬ್ರಹ್ಮಾಂಡವು ಖಂಡಿತವಾಗಿ ಮಿಥುನ ರಾಶಿಯವರಿಗೆ ಒಂದು ವ್ಯಕ್ತಿಯನ್ನ ಕಳಿಸುತ್ತಿದೆ. ರಾಯರ ಆಶೀರ್ವಾದದ ಕೃಪೆಯ ಒಂದು ಫಲವಾಗಿ ಈ ವ್ಯಕ್ತಿಗಳು ಇವರ ಜೀವನಕ್ಕೆ ಬರ್ತಾ ಇದ್ದಾರೆ. ಆ ಅಕ್ಷರದ ಮೊದಲ ಅಕ್ಷರ H ಅಕ್ಷರ. ಈ ಅಕ್ಷರದ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಲ್ಲ. ಇವರು ತುಂಬಾ ಶಾಂತವಾಗಿ ಮಾತನಾಡುವವರು, ಆದರೆ ಅವರ ಮಾತಿನಲ್ಲಿ ಗಟ್ಟಿತನ ಇರುತ್ತದೆ. ಅವರು ಮಿಥುನ ರಾಶಿಯವರಂತೆ ಹೆಚ್ಚು ಮಾತನಾಡೋದಿಲ್ಲ, ಆದರೆ ಕೇಳುವುದರಲ್ಲಿ ಅಪಾರವಾದ ತಾಳ್ಮೆ ಇರುತ್ತದೆ. ಈ ವ್ಯಕ್ತಿ ಬಂದಾಗ ಮಿಥುನ ರಾಶಿಯವರ ಮೊದಲ ಬಾರಿಗೆ ಅನುಭವವಾಗೋದು ಏನು ಗೊತ್ತಾ? ನನ್ನ ಮಾತುಗಳನ್ನ ಮಧ್ಯೆ ತಡೆದು ಬಿಡದೆ ಕೇಳುವಂತಹ ವ್ಯಕ್ತಿ ಸಿಕ್ಕಿದ್ದಾರೆ ಎಂಬ ಸಂತೋಷ. ಇದು ಮಿಥುನ ರಾಶಿಯವರಿಗೆ ಭಾವನಾತ್ಮಕವಾಗಿ ದೊಡ್ಡ ನೆಮ್ಮದಿಯನ್ನ ಕೊಡುತ್ತದೆ. ಈ ಭೇಟಿಯು ಅಚಾನಕ್ ಆಗಿರುತ್ತದೆ. ಕೆಲವೊಮ್ಮೆ ಕೆಲಸದ ಸಂಬಂಧ ಆಗಿರಬಹುದು, ಕೆಲವೊಮ್ಮೆ ಸ್ನೇಹಿತರ ಮೂಲಕ ಆಗಿರಬಹುದು, ಅಥವಾ ಸೋಷಿಯಲ್ ಮೀಡಿಯಾ ಅಥವಾ ದೂರದ ಪ್ರಯಾಣದ ಸಮಯದಲ್ಲಿ ಆಗಬಹುದು. ಆದರೆ ಒಬ್ಬ ವಿಶೇಷವಾದ ವ್ಯಕ್ತಿ ಸ್ಪಷ್ಟವಾದ ಭೇಟಿಯ ನಂತರ ಮಿಥುನ ರಾಶಿಯವರ ಜೀವನ ಮೊದಲು ಮತ್ತು ನಂತರ ಎಂದು ವಿಭಜನೆಯಾಗುತ್ತದೆ. ಖಂಡಿತವಾಗಿ ಈ ವ್ಯಕ್ತಿ ಬಂದ ನಂತರ ಮಿಥುನ ರಾಶಿಯಲ್ಲಿರುವಂತಹ ಬುದ್ಧಿವಂತಿಕೆಯನ್ನು ಗುರುತಿಸ್ತಾರೆ. ಮಿಥುನ ರಾಶಿಯವರು ಯಾವತ್ತೂ ಕೂಡ ಐಡಿಯಾಗಳಿಂದ ತುಂಬಿರ್ತಾರೆ, ಆದರೆ ಅದನ್ನು ಹೇಗೆ ಹಣವನ್ನಾಗಿ ಮಾಡಬೇಕು ಅನ್ನೋದರಲ್ಲಿ ಗೊಂದಲವಾಗಿರ್ತಾರೆ. ಅಲ್ಲಿಯೇ H ಅಕ್ಷರದ ವ್ಯಕ್ತಿಯ ಪಾತ್ರ ಶುರುವಾಗುತ್ತದೆ. ಅವರು ಮಾರ್ಗ ತೋರಿಸುತ್ತಾರೆ, ಸರಿಯಾದ ಜನರ ಜೊತೆ ಸಂಪರ್ಕ ಮಾಡಿಸುತ್ತಾರೆ, ಮಿಥುನ ರಾಶಿಯವರ ಪ್ರತಿಭೆಗೆ ವೇದಿಕೆ ಒದಗಿಸುತ್ತಾರೆ. ಈ ಕಾರಣಕ್ಕೆ ಆದಾಯದಲ್ಲಿ ನಿಧಾನವಾಗಿ ಆದರೆ ಖಚಿತವಾಗಿ ಏರಿಕೆ ಶುರುವಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಮಿಥುನ ರಾಶಿಯವರು ಯಾವಾಗಲೂ ಕೂಡ ಬೇರೆಯವರಿಗೆ ಹೆಚ್ಚು ಒತ್ತು ಕೊಡ್ತಾರೆ, ಆದರೆ ತಮ್ಮದೇ ಭಾವನೆಗಳಿಗೆ ಬೆಲೆ ಕೊಡೋದಿಲ್ಲ. ಇದನ್ನೆಲ್ಲ ಆ ವ್ಯಕ್ತಿ ಬಂದ ನಂತರ ಸರಿಯಾದ ಮಾರ್ಗದಲ್ಲಿ ಸರಿಯಾದ ರೀತಿಯಲ್ಲಿ ಬುದ್ಧಿವಾದವನ್ನ ತಿಳಿಸುತ್ತಾರೆ. ಈ ಸಮಯ ಅಂದರೆ H ಅಕ್ಷರದ ವ್ಯಕ್ತಿ ಮೊದಲ ಬಾರಿ ಮಿಥುನ ರಾಶಿಯವರಿಗೆ ಹೇಳುವ ಮಾತು, ನೀವು ಕಡಿಮೆ ಅಲ್ಲ, ನೀವು ವಿಭಿನ್ನವಾಗಿದ್ದೀರಾ. ಈ ಒಂದು ವಾಕ್ಯ ಮಿಥುನ ರಾಶಿಯವರ ಮನಸ್ಸಿನಲ್ಲಿ ಹಲವಾರು ವರ್ಷಗಳಿಂದ ಇದ್ದಂತಹ ಅನುಮಾನಗಳನ್ನು ಕರಗಿಸುತ್ತದೆ. ಈ ವ್ಯಕ್ತಿ ಬಂದ ನಂತರ ಮಿಥುನ ರಾಶಿಯವರ ಜೀವನದಲ್ಲಿ 3 ದೊಡ್ಡ ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಮೊದಲನೆಯದು ನಿರ್ಧಾರದಲ್ಲಿ ಸ್ಪಷ್ಟತೆ, ತಮ್ಮ ಮೇಲೆ ವಿಶ್ವಾಸ, ಭವಿಷ್ಯದ ದೃಷ್ಟಿಕೋನ. ಹಿಂದೆ ಗೊಂದಲವಿದ್ದ ಜೀವನ ಇನ್ನು ಗುರಿಯತ್ತ ಸಾಗುವ ಪ್ರಯಾಣವಾಗಿರುತ್ತೆ. ಚಿಕ್ಕ ಯಶಸ್ಸುಗಳು, ದೊಡ್ಡ ಅವಕಾಶಗಳು, ಸ್ಥಿರತೆ ಇದೇ ಮಿಥುನ ರಾಶಿಯವರ ಹೊಸ ಜೀವನದ ಸರಣಿಯಾಗಿರುತ್ತೆ. ಇನ್ನು H ಅಕ್ಷರದ ವ್ಯಕ್ತಿ ಮಿಥುನ ರಾಶಿಯವರ ಜೀವನದಲ್ಲಿ ಯಾವಾಗಲೂ ಕೂಡ ಇರಬಹುದು ಅಥವಾ ಒಂದು ನಿರ್ದಿಷ್ಟ ಹಂತದವರೆಗೆ ಮಾತ್ರ ಇರಬಹುದು. ಆದರೆ ಅವರು ಕೊಡುವಂತಹ ಪಾಠಗಳು, ಕಲಿಸುವಂತಹ ಜೀವನದ ಮಾರ್ಗಗಳು, ತೆರೆಯುವಂತಹ ಬಾಗಿಲುಗಳು ಮತ್ತು ಕೊಡುವ ಆತ್ಮವಿಶ್ವಾಸ ಮಿಥುನ ರಾಶಿಯವರ ಜೀವನ ಪೂರ್ತಿ ಜೊತೆಯಾಗಿರುತ್ತದೆ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿ ಪ್ರವೇಶ ಮಾಡುವಾಗ ಅವರ ಮೊದಲ ಅಕ್ಷರ H ಆಗಿದ್ದರೆ ಅವರನ್ನು ನಿರ್ಲಕ್ಷಿಸಬೇಡಿ. ಅವರು ನಿಮ್ಮ ಅದೃಷ್ಟದ ಸೂಚನೆ ಆಗಿರಬಹುದು, ನಿಮ್ಮ ಬಾಳನ್ನ ಬಂಗಾರವಾಗಿಸುವಂತಹ ಸೇತುವೆ ಆಗಬಹುದು. ಖಂಡಿತವಾಗಿ ಈ ಒಂದು ಸಮಯಕ್ಕೆ ನೀವು ಥ್ಯಾಂಕ್ಸ್ ಅನ್ನ ಹೇಳಬೇಕು, ಕೃತಜ್ಞತೆಯನ್ನ ಸಲ್ಲಿಸಬೇಕು. ನಿಮ್ಮ ಜೀವನ ಅದ್ಭುತವಾಗಿ ಬದಲಾಗ್ತಾ ಇರೋದಕ್ಕೆ ಖಂಡಿತ ಈ ಸಮಯವೇ ಸಾಕ್ಷಿಯಾಗಿರುತ್ತದೆ. ಖಂಡಿತವಾಗಿ ಆ ವ್ಯಕ್ತಿ ಬಂದ ನಂತರ ಇವರು ಕಡಿಮೆ ಮಾತನಾಡ್ತಿದ್ರು ಕೂಡ, ಆದರೆ ಅವರ ಪ್ರತಿಯೊಂದು ಮಾತಿಗೂ ತೂಕ ಇರುತ್ತೆ. ಮಿಥುನ ರಾಶಿಯವರು ಅವರ ಜೊತೆ ಪರಿಚಯವಾದ ನಂತರ ಮಾತನಾಡುತ್ತಾ ತಮ್ಮ ನೋವನ್ನೇ ಮರೆತು ಬಿಡ್ತಾರೆ. ಆದರೆ H ವ್ಯಕ್ತಿ ನಿಮ್ಮ ಮಾತಿನ ಹಿಂದಿರುವಂತಹ ನೋವನ್ನು ಗುರುತಿಸ್ತಾರೆ. ಮೊದಲ ಬಾರಿ ನೀವು ಅನುಭವಿಸುವ ಭಾವನೆ ಏನು ಗೊತ್ತಾ? ನನ್ನನ್ನು ಯಾರೋ ನಿಜವಾಗಿಯೂ ಅರ್ಥ ಮಾಡಿಕೊಂಡಿದ್ದಾರೆ. ಇದೇ ಕ್ಷಣದಿಂದ ನಿಮ್ಮ ಜೀವನದ ಕತೆ ತಿರುಗುತ್ತದೆ. ಮುಂದಿನ ಪಾಠದಲ್ಲಿ ಹಣ ಮತ್ತು ಅವಕಾಶಗಳ ರಹಸ್ಯ. ಖಂಡಿತವಾಗಿ ಈ ಸಮಯದಲ್ಲಿ ನಿಮಗೆ ಹಣ, ರಹಸ್ಯಗಳ ಒಂದು ವಿಶೇಷವಾದ ಶಕ್ತಿಯ ಮೂಲವನ್ನ ಆ ವ್ಯಕ್ತಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಹೊಸ ಐಡಿಯಾಗಳನ್ನ ಬರುತ್ತದೆ, ಹಲವಾರು ದಿಕ್ಕುಗಳು ಸ್ಪಷ್ಟವಾಗುತ್ತದೆ. ಈ ಐಡಿಯಾಗಳು ನಿಮಗೆ ಹೊಸ ಸಂಪರ್ಕವನ್ನ ಕೊಡಬಹುದು, ಸರಿಯಾದ ಸಮಯದಲ್ಲಿ ಸರಿಯಾದ ಪರಿಚಯ ಮಾಡಿಸಬಹುದು, ನಿಮ್ಮ ಪ್ರತಿಭೆಗೆ ವೇದಿಕೆಯನ್ನ ತೋರಿಸಬಹುದು. ಒಟ್ಟಾರೆಯಾಗಿ ನಿಧಾನವಾಗಿ ಆದರೆ ನಿಮ್ಮ ಜೀವನದಲ್ಲಿ ಆದಾಯದ ಮತ್ತು ಗೌರವದ ಸ್ಥಾನಮಾನ ಏರಲು ಶುರುವಾಗುತ್ತದೆ. ಈ ಸಮಯ ನಿಮ್ಮ ಕುಟುಂಬ ಜೀವನ ಕೂಡ ಭಾವನಾತ್ಮಕವಾಗಿ ಅದ್ಭುತವಾಗಿರುತ್ತೆ. ಮಿಥುನ ರಾಶಿಯವರು ಬಹಳಷ್ಟು ಬಲಿಷ್ಠರಾಗಿರ್ತಾರೆ. ಒಳಗಡೆ ಹಳೆಯ ನೋವುಗಳನ್ನು ಹೊತ್ತು
ಕಳೆದುಕೊಂಡಿರ್ತಾರೆ. ನಂಬಿದವರ ಮೋಸ, ಮಾತುಗಳನ್ನು ಲಘುವಾಗಿ ತೆಗೆದುಕೊಳ್ಳೋದು ಮತ್ತು ಈ ವ್ಯಕ್ತಿಗಳು ಬಂದ ನಂತರ ಸಂಬಂಧಗಳ ಬಗ್ಗೆ ಇರ್ತಕ್ಕಂತಹ ನಿರ್ಲಕ್ಷ್ಯವನ್ನ ದೂರ ಮಾಡ್ತಾರೆ. ನಿಮ್ಮ ಜೀವನಕ್ಕೆ ಸರಿಯಾದ ಒಂದು ವಿಶೇಷವಾದ ರೂಪವನ್ನ ಕೊಡ್ತಾರೆ. ಅವರು ನಿಮಗೆ ಕಲಿಸುವ ಪಾಠ ಒಂದೇ ಒಂದು, ನೀನು ತಪ್ಪು ಮಾಡೋದಿಲ್ಲ, ನಿನ್ನನ್ನು ಅರ್ಥ ಮಾಡಿಕೊಳ್ಳದವರ ತಪ್ಪಾಗಿರುತ್ತೆ ಅಂತ. ಕೊನೆಯದಾಗಿ ವಿಶೇಷವಾಗಿ ಇವರ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ತೊಂದರೆಗೂ ಕೂಡ ಕಾಲ ಸರಿಯಾದ ಉತ್ತರವನ್ನ ಕೊಡ್ತಾ ಹೋಗುತ್ತೆ. ಈ ಹಂತದಲ್ಲಿ ಮಿಥುನ ರಾಶಿಯವರು ಸಂಪೂರ್ಣವಾಗಿ ಬದಲಾಗಿರ್ತಾರೆ. ನಿರ್ಧಾರದಲ್ಲಿ ಗೊಂದಲ ಇರೋದಿಲ್ಲ, ತಮ್ಮ ಮೇಲೆ ಸಂಶಯ ಇರೋದಿಲ್ಲ, ಭವಿಷ್ಯದ ಬಗ್ಗೆ ಭಯ ಇರೋದಿಲ್ಲ. ಎಚ್ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇದ್ದರೂ ಇರಬಹುದು, ಇಲ್ಲದೇ ಇದ್ದರೂ ಇರಬಹುದು. ಆದರೆ ಅವರು ಬಂದು ನಿಮ್ಮ ಹತ್ರ ಬಿಟ್ಟು ಹೋದ್ರೂ ಕೂಡ ಆ ಶಕ್ತಿಯ ಒಂದು ಆತ್ಮವಿಶ್ವಾಸ, ದೃಷ್ಟಿಕೋನ ನಿಮ್ಮ ಜೀವನ ಪೂರ್ತಿ ನಿಮ್ಮನ್ನ ಬದಲಾಯಿಸ್ತಾನೆ ಹೋಗುತ್ತೆ. ಇದೇ ಕಾರಣಕ್ಕೆ ಮಿಥುನ ರಾಶಿಯವರ ಜೀವನ ಸಾಧಾರಣದಿಂದ ವಿಶೇಷಕ್ಕೆ, ವಿಶೇಷದಿಂದ ಬಂಗಾರಕ್ಕೆ ಬದಲಾಗ್ತಾ ಹೋಗುತ್ತೆ. ಈ ಸಮಯವನ್ನ ನೀವು ಗೌರವಿಸಬೇಕು ಮತ್ತು ಪ್ರತಿಯೊಂದು ಕ್ಷಣವನ್ನ ಆನಂದಿಸಬೇಕು. ಮಿಥುನ ರಾಶಿಯವರೇ, ಈ ಸಮಯ ನಿಮ್ಮ ಜೀವನದಲ್ಲಿ ಏನೋ ಬದಲಾಗುತ್ತಿದೆ ಎಂದ ಅನುಭವ ಕೊಡ್ತಿದೆ ಕಾಲ. ಆದರೆ ನೀವು ಅದನ್ನು ಭಯದಿಂದ ನೋಡಬಾರದು. ಏಕೆಂದರೆ ಈ ಹಂತ ನಿಮ್ಮ ಜೀವನದ ವಿರಾಮವಲ್ಲ, ಇದು ಹೊಸ ಅಧ್ಯಾಯದ ಮೊದಲು ಬರುವಂತಹ ಸಮಯ. ಈ ಸಮಯವನ್ನು ನೀವು ಆನಂದದಿಂದ ಸ್ವೀಕರಿಸಿದರೆ ಮುಂದಿನ ದಿನದಲ್ಲಿ ಆಗುವಂತಹ ಬದಲಾವಣೆ ಸುಲಭವಾಗಿರುತ್ತೆ. ಮಿಥುನ ರಾಶಿಯವರ ದೊಡ್ಡ ಸಮಸ್ಯೆ ಎಂದರೆ ಅತಿಯಾಗಿ ಯೋಚಿಸೋದು. ಆದ್ದರಿಂದ ಮೊದಲನೇದಾಗಿ ನೀವು ಕಲಿಯಬೇಕಾದ ಪಾಠ ಅಂದರೆ ಪ್ರತಿದಿನ ನಿಮ್ಮ ಮನಸ್ಸಿಗೆ ಸ್ವಲ್ಪ ವಿಶ್ರಾಂತಿ ಕೊಡೋದು. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಹಿಡಿಯದೆ 2 ನಿಮಿಷ ಕಣ್ಣು ಮುಚ್ಚಿ ಆಳವಾದ ಉಸಿರಾಟ ಮಾಡೋದು. ಇದೇ ನಿಮ್ಮ ದಿನದ ಮೊದಲ ಆನಂದ. ಈ ಸಮಯದಲ್ಲಿ ನಿಮ್ಮನ್ನ ಬೇರೆಯವರ ಜೊತೆ ಹೋಲಿಕೆ ಮಾಡಿಕೊಳ್ಳೋದನ್ನ ನಿಲ್ಲಿಸಬೇಕು. ಮಿಥುನ ರಾಶಿಯವರು ಬಹಳಷ್ಟು ಬುದ್ಧಿವಂತರು, ಆದರೆ ನಾನು ಎಲ್ಲಿದ್ದೇನೆ, ಏನು ಮಾಡ್ತಾ ಇದ್ದೇನೆ ಎಂಬ ಹೋಲಿಕೆ ನಿಮ್ಮ ಶಕ್ತಿಯನ್ನ ಕಳೆಯುತ್ತದೆ. ಬದಲಾಗಿ ನೀವು ಈಗ ಎದ್ದೇಳಲಿದ್ದೀರಾ, ಕೃತಜ್ಞತೆಯನ್ನ ಹೇಳಿ. ನಿಮ್ಮ ಜೀವನದಲ್ಲಿ ಇದುವರೆಗೆ ದಾಟಿ ಬಂದ ಕಷ್ಟವನ್ನ ನೆನಪಿಸಿಕೊಂಡು ನೀವು ಈಗಿರುವ ಹಂತವೇ ಒಂದು ದೊಡ್ಡ ಗೆಲುವು ಅನಿಸುತ್ತದೆ. ಈ ಭಾವನೆಗಳು ನಿಮ್ಮೊಳಗೆ ಸಂತೋಷವನ್ನ ಬೆಳೆಸುತ್ತದೆ. ಆ ಹೊಸ ವ್ಯಕ್ತಿ ಬಂದ ನಂತರ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಬದಲಾವಣೆಯನ್ನು ನೀವು ಕಂಡುಕೊಳ್ತಾ ಹೋಗ್ತೀರಾ. ಈ ಸಮಯ ಆನಂದದಿಂದ ಬರಮಾಡಿಕೊಳ್ಳಲು ಬರವಣಿಗೆ, ಸಂಗೀತ, ಓದು ಇವುಗಳು ಮಿಥುನ ರಾಶಿಯವರಿಗೆ ಬಹಳ ಮುಖ್ಯ. ದಿನಕ್ಕೆ 10 ನಿಮಿಷವಾದರೂ ನಿಮ್ಮ ಮನಸ್ಸಿನ ಮಾತುಗಳನ್ನು ಕಾಗದಕ್ಕೆ ಬರೆಯಿರಿ. ಯಾರಿಗೂ ತೋರಿಸಬೇಕಾಗಿಲ್ಲ, ಆದರೆ ನಿಮ್ಮ ಮನಸ್ಸು ಹಗುರವಾಗುತ್ತದೆ. ನಿಮ್ಮ ಒಳಗಿನ ಗೊಂದಲಗಳು ಪದಗಳಾಗಿ ಹೊರಬರಬಹುದು. ಅವು ನಿಮ್ಮ ಮೇಲೆ ಹಿಡಿತ ಕಳೆದುಕೊಳ್ಳುತ್ತವೆ. ಇದು ಮಿಥುನ ರಾಶಿಯವರ ದೊಡ್ಡ ಔಷಧಿ. ಇದನ್ನೆಲ್ಲ ಹೊಸ ವ್ಯಕ್ತಿ ನಿಮಗೆ ಒಂದೊಂದಾಗಿ ತಿಳಿಸಿಕೊಡ್ತಾರೆ. ಖಂಡಿತವಾಗಿ ಇದನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆ ವ್ಯಕ್ತಿಗೆ ಧನ್ಯವಾದವನ್ನು ಅರ್ಪಿಸಬೇಕು. ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ನಿಮ್ಮ ಸಾಮಾಜಿಕ ವಲಯವನ್ನು ಜಾಗರೂಕರಾಗಿ ಆಯ್ಕೆ ಮಾಡಿಕೊಳ್ಳೋದು. ನಿಮ್ಮ ಸಮಯದಲ್ಲಿ ಎಲ್ಲರ ಮಾತು ಕೇಳಬೇಕಾಗಿಲ್ಲ, ಆದರೆ ನಿಮ್ಮ ಶಕ್ತಿಯನ್ನು ಕುಗ್ಗಿಸುವಂತಹ, ನಿಮ್ಮ ಕನಸುಗಳನ್ನು ತಮಾಷೆ ಮಾಡುವಂತಹ ಜನರಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು. ಇದನ್ನ ಕೂಡ ಹೊಸ ವ್ಯಕ್ತಿ ನಿಮಗೆ ತಿಳಿಸಿಕೊಡ್ತಾರೆ. ಸ್ವಾರ್ಥವಿಲ್ಲದ ಸ್ನೇಹವನ್ನ ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ಕಾಪಾಡಿಕೊಳ್ಬೇಕು ಎನ್ನುವಂತ ಸಂಪೂರ್ಣವಾದ ಮಾಹಿತಿಯನ್ನ, ಮಾರ್ಗವನ್ನ ಹೊಸ ವ್ಯಕ್ತಿ ನಿಮಗೆ ಪರಿಚಯ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಬಾಳಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗೊಂದಲ, ತೊಂದರೆಗಳು, ನೋವು ದೂರವಾಗ್ತಾ ಹೋಗುತ್ತೆ. ಇದು ಆತ್ಮರಕ್ಷಣೆ. ನಿಮ್ಮ ಜೊತೆ ಮಾತನಾಡಿದ ಮೇಲೆ ನೀವು ಹಗುರವಾಗಿರುವಂತಹ ವಿಶೇಷವಾದ ಸಮಯವನ್ನು ಕಳೀತೀರಾ. ಇದೇ ನಿಜವಾದ ಜೀವನದ ಆನಂದದ ಸಮಯವಾಗಿರುತ್ತೆ. ಮಿಥುನ ರಾಶಿಯವರು ಚಲನೆ ಇಲ್ಲದೆ ಇರಲಾರರು. ಆದ್ದರಿಂದ ಈ ಸಮಯದಲ್ಲಿ ದೇಹವನ್ನು ಚಲನೆಯಲ್ಲಿಡೋದು ಬಹಳ ಮುಖ್ಯ. ದಿನಕ್ಕೆ ಸ್ವಲ್ಪ ನಡೆ, ಲಘು ವ್ಯಾಯಾಮ ಅಥವಾ ಯೋಗ ನಿಮ್ಮ ಮನಸ್ಸಿನ ಭಾರವನ್ನು ಕಡಿಮೆ ಮಾಡುತ್ತೆ. ದೇಹ ಚಲಿಸಿದಾಗ ಮನಸ್ಸು ಚಲಿಸುತ್ತದೆ. ಆದ್ದರಿಂದ ಸರಿಯಾದ ದಿಕ್ಕಿನಲ್ಲಿ ಇದರ ಅನವಶ್ಯಕ ಯೋಚನೆಗಳನ್ನು ನಿಧಾನವಾಗಿ ಕಡಿಮೆ ಮಾಡುತ್ತೆ. ಇದನ್ನೆಲ್ಲ ಹೊಸ ವ್ಯಕ್ತಿ ನಿಮಗೆ ಸಂಪೂರ್ಣವಾಗಿ ಹೊಸ ರೀತಿಯಲ್ಲಿ ನಿಮಗೆ ಅರ್ಥವಾಗುವ ರೀತಿ ತಿಳಿಸಿಕೊಡ್ತಾರೆ. ಇದರಿಂದ ಖಂಡಿತವಾಗಿ ನಿಮ್ಮ ಬಾಳು ಬಂಗಾರವಾಗೋದ್ರ ಜೊತೆಗೆ ನಿಮ್ಮ ಕುಟುಂಬ ಜೀವನ ಕೂಡ ಅದ್ಭುತವಾಗಿರುತ್ತೆ. ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಹೆಚ್ಚಿನ ಸಮಯವನ್ನ ಕಳಿಬಹುದು. ಅವರಿಗೂ ಕೂಡ ಗೌರವವನ್ನು ಕೊಡೋದನ್ನು ಕಲ್ತ್ಕೊಳ್ತೀರಾ. ಈ ಸಮಯ ನೀವು ಹೊಸದನ್ನ ಕಲಿಯೋದಕ್ಕೆ ಪ್ರಯತ್ನಿಸಬೇಕು, ಆದರೆ ಒತ್ತಡದಿಂದ ಅಲ್ಲ, ಆನಂದದಿಂದ, ಸಂತೋಷದಿಂದ. ಹೊಸ ಭಾಷೆ, ಹೊಸ ಕೌಶಲ್ಯ, ನಿಮಗಿಷ್ಟವಾದ ವಿಷಯ, ಇದನ್ನ ಫಲಿತಾಂಶಕ್ಕಾಗಿ ಅಲ್ಲ, ನಿಮ್ಮ ಜೀವನದ ಸಂತೋಷಕ್ಕಾಗಿ ನೀವು ಕಲಿಬೇಕಾಗುತ್ತೆ. ಇನ್ನೊಂದು ಮುಖ್ಯ ವಿಷಯ ಎಂದರೆ ನೀವು ಎಲ್ಲರನ್ನ ಖುಷಿಪಡಿಸೋದಕ್ಕೆ ಸಾಧ್ಯವಿಲ್ಲ, ಆದರೆ ನಿಮ್ಮನ್ನು ನೀವು ಖುಷಿಪಡಿಸಿಕೊಳ್ಳುವಂತಹ ವಿಧಾನ ಅದ್ಭುತವಾಗಿರುತ್ತದೆ. ಕೆಲವೊಮ್ಮೆ ಜೀವನ ನಿಮ್ಮನ್ನು ನಿಧಾನಗೊಳಿಸುತ್ತದೆ. ನಿಮಗೆ ದಿಕ್ಕು ತೋರಿಸಲು ಈ ಸಮಯದಲ್ಲಿ ಕೆಲವೊಮ್ಮೆ ವಿರಾಮವನ್ನು ಸ್ವೀಕರಿಸಬೇಕು. ಇದನ್ನು ಹೊಸ ವ್ಯಕ್ತಿ ನಿಮಗೆ ಸಂಪೂರ್ಣವಾಗಿ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಅದರ ಜೊತೆಗೆ ದೇವರ ಧ್ಯಾನವನ್ನು ಮಾಡೋದು, ರಾಯರ ಕೃಪೆಯು ನಿಮಗೆ ತುಂಬ ಮುಖ್ಯವಾಗಿರುತ್ತೆ. ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ, ಆಶೀರ್ವಾದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಬೇಡಿಕೆಯನ್ನು, ಪ್ರಾರ್ಥನೆಯೆಲ್ಲ ಶಾಂತವಾದ ಕೃತಜ್ಞತೆಯ ಮಾತನ್ನು ನಂಬುವಂತೆ ಮಾಡುತ್ತೆ. ನಿಮ್ಮ ಜೀವನದ ಕನಸುಗಳ
ಕನಸುಗಳನ್ನು ನನಸು ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಮಾತು, ಪ್ರತಿಯೊಂದು ಮಾಹಿತಿಯನ್ನ ಮನಸ್ಸಾರೆ ಗಮನವಿಟ್ಟು ಕೇಳಬೇಕು. ಹೌದು, ಈ ರಾಶಿಯವರು ನಿಮಗೆ ಎಷ್ಟು ಸಿಕ್ಕಿದೆಯೋ ಅದರಲ್ಲಿ ಸಂತೋಷ ಪಡೋದನ್ನ ಕಲ್ತ್ಕೊಳ್ಬೇಕು. ಕೊನೆಗೆ ಮಿಥುನ ರಾಶಿಯವರು ನೆನಪಿಟ್ಟುಕೊಳ್ಳಿ, ಸಮಯ ಶಾಶ್ವತ ಅಲ್ಲ, ಇದು ಒಂದು ಸೇತುವೆ. ನೀವು ಈ ಸೇತುವೆಯನ್ನ ಭಯದಿಂದ ದಾಟಬಹುದು ಅಥವಾ ನಗುತ್ತಾ ನಗುತ್ತಾ ಆನಂದದಿಂದ ದಾಟಬಹುದು. ಆಯ್ಕೆ ನಿಮ್ಮದು. ನೀವು ಸಂತೋಷ ಪಟ್ಟರೆ, ಈ ಸಮಯವನ್ನ ಬರಮಾಡಿಕೊಂಡರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಬರುವ ಬದಲಾವಣೆಗಳು ನಿಮಗೆ ಭಾರವಾಗಿರೋದಿಲ್ಲ, ಅವು ನಿಮಗೆ ವರವಾಗುತ್ತಾ ಹೋಗುತ್ತೆ. ಈ ಸಮಯವನ್ನ ಸಂತೋಷದಿಂದ ಸ್ವೀಕರಿಸಿ. ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಧನ್ಯವಾದವನ್ನ ಹೇಳಿ. ಜೀವನವೇ ಸಂಗೀತದಂತೆ ಹರಿಯಲು ಶುರುವಾಗುತ್ತದೆ. ಎಲ್ಲ ಕಷ್ಟಗಳು ಕಣ್ಮರೆಯಾಗುತ್ತೆ. ನಿಮ್ಮ ಜೀವನದಲ್ಲಿ ಅದ್ಭುತವಾದ ವಿಶೇಷವಾದ ಸಮಯವನ್ನ ಬರಮಾಡ್ಕೊಳ್ತೀರಾ. ರಾಯರ ಒಂದು ಧ್ಯಾನ ಮತ್ತು ಯೋಗ ಮಾಡೋದು, ರಾಯರ ಒಂದು ಕೃಪಾ ಕಟಾಕ್ಷಕ್ಕೆ ಒಳಗಾಗೋದಕ್ಕೆ ಕೈಲಾದಷ್ಟು ಸಹಾಯವನ್ನ ಬಡವರಿಗೆ ಮಾಡೋದನ್ನ ಮರಿಬೇಡಿ. ಈ ವಿಶೇಷವಾದ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.